ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಟ್ರಾವೆಲಾಗಿ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಟ್ರಾವೆಲ್ ಮಾಡುವಾಗ ನಮಗೆ ಎಲ್ಲ ಒಳ್ಳೆಯ ಅನುಭವ ಆಗಬೇಕು ಅಂತ ಏನಿಲ್ಲ. ಕೆಲವು ಬಾರಿ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ, ಕೆಲವು ಬಾರಿ ದುಃಖ ಆಗುತ್ತೆ. ಕೆಲವು ಸಲ ತುಂಬ ಕಂಫರ್ಟಬಲ್ ಆಗಿರ್ತೀವಿ, ಕೆಲವು ಸಲ ಕಂಫರ್ಟಬಲ್ ಆಗಿರೋದಿಲ್ಲ. ಇದನ್ನೇ ಅಲ್ವಾ ಜರ್ನಿ ಅಂತ ಹೇಳೋದು. ಆ್ಯಂಡ್ ಈ ಜರ್ನಿಯಲ್ಲಿ ನಾವು ತುಂಬಾ ತಿಳ್ಕೊತೀವಿ ಆ್ಯಂಡ್ ನಾವು ಕೂಡ ಬದಲಾಗ್ತೀವಿ. ಈ ರೀತಿ ಹೇಳ್ತಾ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ನಾನಿವತ್ತು ಅಲ್ಲಿ ಮಾರ್ನಿಂಗ್ 3:30ಗೆ ಎದ್ದಿದ್ದೀನಿ. ಬಿಕಾಸ್ ನಮ್ಮ ಫ್ಲೈಟ್ ಇದ್ದಿದ್ದು 7:30. ನಾನು ನೈಟೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ ಆ್ಯಂಡ್ 4 o'clockಗೆ ನಾನು ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬ್ ಕೂಡ ಬಂದಾಯಿತು. ನಾವು ಲಗೇಜ್ನೆಲ್ಲ ದಿಕ್ಕಿಗೆ ಮಾಡಿ 5:30 ಅಷ್ಟರಲ್ಲಿ ನಾವು ಏರ್ಪೋರ್ಟ್ನ ರೀಚ್ ಆದ್ವಿ. ಅಲ್ಲಿ ನಮಗೆ ಟರ್ಮಿನಲ್ 2 ಈ ಸತಿ ಇದ್ದಿದ್ದು. ಆ್ಯಂಡ್ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವ್ರನ್ನ ಕೂಡ ವೆಲ್ಕಮ್ ಮಾಡಿ ಅವ್ರ ಜೊತೆ ಜಾಯ್ನ್ ಆದ್ವಿ. ಅದಾದಮೇಲೆ ಮಾಮೂಲಿ ಏರ್ಪೋರ್ಟಲ್ಲಿ ಇರುತ್ತಲ್ವ, ಚೆಕ್ಕಿಂಗು, ವೆರಿಫಿಕೇಷನು, ಲಗೇಜ್ ಕ್ಯಾರಿಯರ್ ಎಲ್ಲನೂ ಕಂಪ್ಲೀಟ್ ಮಾಡಿದ್ವಿ. ಓನ್ಲಿ 1 hour ಅಷ್ಟೇ ಜರ್ನಿ ಇದ್ದಿದ್ದು. ಸೊ ಫೈನಲಿ 8:30 ಅಷ್ಟರಲ್ಲಿ ನಾವು ಕೊಚ್ಚಿ ರೀಚ್ ಆದ್ವಿ. ಕೊಚ್ಚಿಲಿ ಆಲ್ರೆಡಿ ನಮಗೋಸ್ಕರ ಗಾಡಿ ರೆಡಿಯಾಗಿತ್ತು. ಸೊ ಇದೇ ನಮ್ಮ ನೆಕ್ಸ್ಟು 3-4 ಡೇಸ್ ನಮ್ಮನ್ನ ಹೊತ್ಕೊಂಡು ಓಡಾಡುವಂಥ ಅಂಬಾರಿ. ಸೊ ಕ್ಯಾಬ್ ಬಂದಮೇಲೆ ನಾವೆಲ್ಲ ಹತ್ಕೊಂಡು ನೆಕ್ಸ್ಟು ನಮ್ದು ಇದ್ದಿದ್ದು ಹಾಲಪ್ಪಿಗೆ ಹೋಗೋಣ ಅಂತ ಫಸ್ಟ್ ಡೇ. ಸೊ ನೋಡಿ, ಇದು ಸೋಲಾರ್ ಸಿಸ್ಟಮು. ಇಲ್ಲೆಲ್ಲ ಜಾಸ್ತಿ ಇದೇ ರೀತಿ ಮಾಡಿ ಇದರಿಂದ ಅವರು ಕರೆಂಟ್ನ ತಗೊಂಡು ಹಾಲಪ್ಪಿ ರೀಚ್ ಆಗೋಕ್ಕೆ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂದರು. ಸೊ ಮಧ್ಯ ಅಲ್ಲೇ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿ ಸ್ವಲ್ಪ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟರ್ಮಿನಲ್ ಜ್ಯೂಸ್ ಕುಡಿದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಗಾಡಿ ಮತ್ತೆ ಮೂವ್ ಆಯಿತು. ಜರ್ನಿ ಇನ್ನೂ ಸ್ವಲ್ಪ ಲಾಂಗ್ ಇರೋದ್ರಿಂದ ನಾವು ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬಂದ್ವಿ. ಮಧ್ಯಾಹ್ನ ಒಂದು 2:30-3 ಗಂಟೆ ಅಷ್ಟರಲ್ಲಿ ನಾವು ಆಲಪ್ಪಿನ ರೀಚ್ ಆದ್ವಿ. ನೋಡಿ, ಇದೇ ನೆಕ್ಸ್ಟ್ ನಾವು 2 ಡೇಸ್ ಇರುವಂತಹ ನಮ್ಮ ಬೋಟ್ ಹೌಸ್. ಹೇಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಒಳಗೆಲ್ಲ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸಲ್ಲಿ ಸೋಫಾ ಇತ್ತು, ಅಲ್ಲಿ ಕುತ್ಕೊಂಡು ನಾವು ಟಿ ವಿ ಎಲ್ಲ ನೋಡ್ಬೋದಾಗಿತ್ತು. ಸೊ ಒಳಗಡೆ ಹೋಗೋಣ ನೆಕ್ಸ್ಟ್. ಸೊ ಒಳಗೆ ಹೋಗಿದ ಮೇಲೆ ಅಲ್ಲಿ 2 ರೂಮ್ಸ್ ಇದೆ. 2 ರೂಮ್ಸ್, ಒಂದು ಅವರಿಗೆ ಒಂದು ನಮಗೆ ಅಂತ ನಾವು ಬುಕ್ ಮಾಡಿದ್ದು. ಒಳಗೆ ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಕ್ಲೀನ್ಲಿನೆಸ್ ಕೂಡ ಇತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ರೂಮ್ ಇದ್ದಿದ್ದಿಲ್ಲಿ. ಇಲ್ಲಿ ವಿಂಡೋಲಿ ನೋಡಿದರೆ ಫುಲ್ಲು ನೀರೆಲ್ಲ ಕಾಣಿಸ್ತಿರುತ್ತೆ, ಬೋಟ್ ಮೂವ್ ಆಗೋದೆಲ್ಲ ಕಾಣಿಸ್ತಿರುತ್ತೆ. ತುಂಬ ಇಷ್ಟ ಆಯಿತು. ವಾಶ್ರೂಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ಬಾಲ್ಕನಿ ಏರಿಯಾ ಅಂತಲೂ ಇತ್ತು. ಇಲ್ಲಿ ನೋಡೋಣ ಮೇಲೆ ಏನೇನಿದೆ ಅಂತ ಹೋದ್ವಿ. ಸೊ ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಇದನ್ನು ಡೈನಿಂಗ್ ಹಾಲ್ ಥರ. ಸೊ ಇಲ್ಲಿ ಲಂಚು, ಡಿನ್ನರು ಈ ಥರ ಮಾಡೋಕ್ಕೆ. ಈ ಕಡೆ ಬಂದು ಪ್ಲೇ ಏರಿಯಾ, ಲೈಕ್ ಗಾರ್ಡನ್ ಏರಿಯಾ. ಇಲ್ಲಿ ಟೀ, ಕಾಫಿ, ಮಕ್ಕಳು ಆಟ ಆಡೋಕ್ಕೆ ಈ ಥರ ಅವರು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇಲ್ಲಿಂದ ವ್ಯೂ ನೋಡೋಕ್ಕೂ ಅಷ್ಟೇ ತುಂಬ ಸಕ್ಕತ್ತಾಗಿತ್ತು. ನಂಗೆ ಇಷ್ಟ ಆಯಿತು ಬೋಟ್ ಹೌಸ್. ರೂಮಿಗೆ ಬಂದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಸೆಲ್ಫೀಸ್ನ ತೊಗೊಂಡೆ. ಔಟಿಂಗನ್ನು ಬಂದಮೇಲೆ ಅದೆಲ್ಲ ಕಾಮನ್ ಅಲ್ವಾ. ಸೊ ಸೆಲ್ಫೀಸ್ ಎಲ್ಲ ತೊಗೊಂಡು ಲಂಚ್ ಮಾಡೋಣ ಅಂತ ಹೇಳಿಬಿಟ್ಟು ಡೈನಿಂಗ್ ಏರಿಯಾ ಇತ್ತಲ್ವ, ಅಲ್ಲಿಗೆ ಬಂದ್ವಿ. ನೋಡಿ, ಇದೆಲ್ಲ ಲಂಚ್ ಅವ್ರು ನಮಗೆ ಕೊಟ್ಟಿದ್ದರು. ವ್ಯೂ ಕೂಡ ಈ ಥರ ಇತ್ತು. ಸೊ ಲಂಚ್ ಹೇಗಿತ್ತು ಅಂತ ನಾನು ಇವಾಗ ರಿವ್ಯೂ ಕೇಳ್ತೀನಿ, ಬನ್ನಿ ನೋಡೋಣ ಏನಿಲ್ಲ. ಹೇಳಿ, ಹೇಗಿದೆ ಫಿಶ್ ನಿಜ ಚೆನ್ನಾಗಲ್ಲ, ಅದು ಒಬ್ರಿಗೆ ಒಂದೇ ಅಂತ ನಾಟ್ ವರ್ತ್. ಸೂಪರ್ ಆಗಿದೆ ಫಿಶ್. ನಿಮಗೆ ಲಂಚೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗು ಈಚೆ ಬಂದ್ವಿ. ಈಚೆ ನೋಡಿದರೆ ಅಲ್ಲಿ ಸ್ಪೀಡ್ ಬೋಟ್ ರೆಡಿಯಾಗಿ ನಿಂತಿತ್ತು ನಮಗೋಸ್ಕರ. ಸೊ ನೋಡೋಣ ಅದೊಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಎಲ್ಲರೂ ರೆಡಿ ಆದ್ವಿ. ಬೋಟಲ್ಲಿ ಕೂತ್ಕೊಂಡ್ವಿ. ಸೊ ಡ್ರೈವಿಂಗ್ ಸ್ಟಾರ್ಟ್ ಆಯಿತು. ಎಲ್ಲರೂ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ರು ಅವರು. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಸಕ್ಕತ್ತಾಗಿತ್ತು. ನೋಡಿ ಎಲ್ಲರೂ ಹೆಂಗೆ ಕಿರ್ಚಿಸ್ತಾರೆ ಅಂತ. ಸೊ ಈವ್ನಿಂಗ್ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟರು. ನಾವೆಲ್ಲರೂ ಸನ್ಸೆಟ್ನ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಬಿಸಿ ಬಿಸಿ ಕಾಫಿ, ಟೀ, ಬಜ್ಜಿ, ಬೋಂಡ ತಿಂದ್ಕೊಂಡು ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಈವ್ನಿಂಗ್ನ ನಾವು ಸ್ಪೆಂಡ್ ಮಾಡಿದ್ವಿ. ಜೊತೆಗೆ ಸ್ನ್ಯಾಕ್ಸ್ ಮುಗಿದ್ಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ವ, ಮ್ಯೂಸಿಕ್ಕು, ಮಸ್ತಿ, ಗೇಮ್ಸು, ಡಮ್ಶರಾಟ್ಸ್ ಈ ಥರ ಗೇಮ್ಸ್. ಮ್ಯೂಸಿಕ್ಕಿಗಂತೂ ಮಕ್ಕಳು ಸಾಕಾಗಿ ನೋಡಿ.
ಸೊ ಸ್ನ್ಯಾಕ್ಸ್ ಆಯಿತು, ಡ್ಯಾನ್ಸ್ ಆಯಿತು. ನೆಕ್ಸ್ಟ್ ಇನ್ನೇನು ಮಕ್ಕಳು ಜೊತೆ ಏನಾದ್ರು ಗೇಮ್ಸ್ ಆಡಬೇಕಲ್ವಾ. ಸೊ ಅವರು ಫೋರ್ಸ್ ಮಾಡ್ತಿದ್ರು ಆಟ ಆಡಿ ಅಂತ. ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೀಗೆ ಮಾಡಿದ್ಮೇಲೆ ಸ್ವಲ್ಪ ಕಳ್ಳ ಪೊಲೀಸ್ ಆಟ ಅಂತ ಆಡಿದ್ವಿ. ಅದು ತುಂಬ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಕಳ್ಳ ಪೊಲೀಸ್ ಆಟ ಆಡಿದ್ಮೇಲೆ ಫೈನಲಾಗಿ ಎಲ್ಲರೂ ಸೇರಿ ಡಿನ್ನರ್ನ ಮುಗಿಸಿದ್ವಿ. ಡಿನ್ನರ್ ಆದಮೇಲೆ ಮತ್ತೊಮ್ಮೆ ಡ್ಯಾನ್ಸ್ ಆಡಿದ್ವಿ. ಮಕ್ಕಳು ಆಡಬೇಕು ಅಂತ ಹೇಳ್ತಿದ್ರು. ಸೊ ಎಲ್ಲ ಆದಮೇಲೆ ಹೋಗಿ ಮಲ್ಕೊಂಡು 12 ಆಯಿತು ಮಲ್ಕೊಳ್ಳೋದಕ್ಕೆ. ಸೊ ಈ ಡೇನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.